ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ 2026 ತಮ್ಮೆಲ್ಲರಿಗೂ ಶುಭದಾಯಕವಾಗಲಿ. ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋಣ. ಮಕರ ಸಂಕ್ರಾಂತಿ ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಶುರುವಾಗುವ ದಿನ ಅಂತ ಹೇಳ್ತೇವೆ. ಮನುಷ್ಯನಿಗೆ ವೇದದಲ್ಲಿ 2 ಮಾರ್ಗಗಳಿದ್ದಾವೆ. ಒಂದು ಉತ್ತರಾಯಣ ಮಾರ್ಗ, ಇನ್ನೊಂದು ದಕ್ಷಿಣಾಯಣ ಮಾರ್ಗ. ಉತ್ತರಾಯಣ ಮಾರ್ಗಕ್ಕೆ ಬೆಳಕಿನ ಮಾರ್ಗ ಅಂತ ಹೇಳುದು, ದಕ್ಷಿಣಾಯಣ ಮಾರ್ಗಕ್ಕೆ ಕತ್ತಲೆಯ ಮಾರ್ಗ ಅಂತ ಹೇಳುದು. ಭಕ್ತರು ಉತ್ತರಾಯಣ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೆ ಸತ್ತ ಮೇಲೆ, ಇದಕ್ಕೆ ಬೆಳಕಿನ ಮಾರ್ಗ ಅಂತ ಹೇಳುದು. ಉತ್ತರಾಯಣ ಅಂತ ಹೇಳಿದ್ರೆ ಪಾತ್ ಆಫ್ ನೋ ರಿಟರ್ನ್, ಪುನಃ ಬರ್ಲಿಕ್ಕಿಲ್ಲ, ಹೋಗುದಷ್ಟೇ, ಒನ್ ವೇ ಟಿಕೆಟ್. ಇದಕ್ಕೆ ದೇವಯಾನ ಅಥವಾ ಶುಕ್ಲ ಮಾರ್ಗ ಅಥವಾ ಬೆಳಕಿನ ಮಾರ್ಗ ಅಂತ ಹೇಳ್ತಾರೆ. ಇದು ಯಾರಿಗೆ ಸಿಗ್ತದೆ? ಯಾರು ಕರ್ಮಯೋಗ ಮಾಡ್ತಾರೆ, ಯಾರು ಉಪಾಸನೆಯಿಂದ ಕರ್ಮಯೋಗ ಮಾಡಿ ಉಪಾಸನೆಯಿಂದ ಭಗವಂತನಿಗೆ ಪ್ರೀತಿಯನ್ನು ಪಡಿತಾರೆ, ಅವರು ಕ್ರಮ ಮುಕ್ತಿಯನ್ನು ಹೊಂದುತ್ತಾರೆ. ಬ್ರಹ್ಮ ವಿದೋ ಜನಾಹ, ಬ್ರಹ್ಮಜ್ಞಾನಿಗಳು ಈ ಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಜ್ಞಾನಿ ಅಂತ ಹೇಳಿದ್ರೆ 2 ಅರ್ಥ. ಬ್ರಹ್ಮನ್ ಶಬ್ದಕ್ಕೆ ವೇದಾಂತದಲ್ಲಿ 2 ಅರ್ಥ ಇದೆ. ಪರಬ್ರಹ್ಮ ಅಂದ್ರೆ ಮುಕ್ತರು ಒಂದು, ಬ್ರಹ್ಮವಿದ್ ಅಂದ್ರೆ ಈಶ್ವರ, ಆ ಭಗವಂತನ ಆರಾಧನೆ ಮಾಡುವವರಿಗೆ ಭಕ್ತರಿಗೂ ಬ್ರಹ್ಮಜ್ಞಾನಿ ಅಂತ ಹೇಳುದು. ಬ್ರಹ್ಮಜ್ಞಾನಿ ಆಗಿದ್ದರು ಬದುಕಿದ್ದಾಗ ಅವರು ಸತ್ತ ಮೇಲೆ ಆ ದೇವತೆಯ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಬೇಕು. ಭಗವಂತನ ಸಾಕ್ಷಾತ್ಕಾರವನ್ನು 4 ರೀತಿಯಲ್ಲಿ ಮಾಡ್ತಾರೆ ಬದುಕಿದ್ದಾರೆ: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಅಂತ. ಸಾಲೋಕ್ಯ ಅಂದ್ರೆ ಬದುಕಿದ್ದಾಗಲೇ ಆ ಭಕ್ತರಿಗೆ ಭಗವಂತನ ಮೇಲೆ ಅಷ್ಟು ಪ್ರೀತಿ ಇರ್ತಂದ್ರೆ ಭಗವಂತ ಮನೆಗೆ ಬಂದ, ತನ್ನೊಳಗೆ ಬಂದ ಭಗವಂತನ ಅನುಭವ ಆಗ್ತದೆ ನಾನಿದ್ದ ಕಡೆ, ಅದಕ್ಕೆ ಸಾಲೋಕ್ಯ ಅಂತ ಹೇಳುದು. ಸಾಮೀಪ್ಯ ಅಂದ್ರೆ ಭಗವಂತನೊಟ್ಟಿಗೆ ಸಂಭಾಷಣೆ ಅಥವಾ ಮಾತುಕತೆ ಆಡುವ ಭಾವನೆ ಬರ್ತದೆ. ಸಾರೂಪ್ಯ ಅಂದ್ರೆ ಆ ಭಗವಂತನ ಗುಣಗಳ ಜೀವಾತ್ಮನಲ್ಲಿ ಮೂಡಿ ಬರ್ತವೆ. ವಿಷ್ಣು ಕೃಷ್ಣ ಆದ್ರೆ ಸಾಕ್ಷಿ ಭಾವ, ಶಿವ ಆದ್ರೆ ವೈರಾಗ್ಯ, ರಾಮ ಆದ್ರೆ ಧರ್ಮ, ಈ ಗುಣಗಳ ಜೀವನದಲ್ಲಿ ಮೂಡಿ ಬರ್ತವೆ. ಸಾಯುಜ್ಯ ಅಂದ್ರೆ ಆ ಮುಕ್ತನಾದ ಸತ್ತ ಮೇಲೆ ಆ ಶರೀರವನ್ನು ತ್ಯಾಗ ಮಾಡಿ ಆ ಜೀವಾತ್ಮ ಆ ಭಗವಂತನಿಗೆ ಒಂದಾಗ್ತಾನೆ. ಇದು 4 ರೀತಿಯ ಮುಕ್ತಿ. ಇದು ಬದುಕಿದ್ದಾಗ ಆಗಬೇಕು. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಅದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳೋದು. ಯಾರು ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ ಅವರು ದೇವಯಾನ ಅಥವಾ ಉತ್ತರಾಯಣ ಮಾರ್ಗಕ್ಕೆ ಪ್ರಾಪ್ತಿ ಮಾಡ್ತಾರೆ. ಅದಕ್ಕೆ ಕ್ರಮ ಮುಕ್ತಿ ಅಂತ ಹೇಳುದು. ಈ ಉತ್ತರಾಯಣ ಮಾರ್ಗದಲ್ಲಿ ಅವರನ್ನು ಬೇರೆ ಬೇರೆ ದೇವತೆಗಳು, ಜೀವಾತ್ಮ ಸಾಯುವ ಕಾಲದಲ್ಲಿ ಶರೀರವನ್ನು ಸುಷುಮ್ನಾ ನಾಡಿ ಮೂಲಕ ಬ್ರಹ್ಮರಂಧ್ರಕ್ಕೆ ಬರ್ತದೆ ಅಥವಾ ಆಜ್ಞಾಚಕ್ರ ಬರ್ತದೆ. ಅಲ್ಲಿಂದ ಆ ಜೀವಾತ್ಮವನ್ನ ಬೇರೆ ಬೇರೆ ದೇವತೆಗಳು ಆ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಇಷ್ಟ ದೇವತೆ ಲೋಕ. ಕೆಲವರು ವಿಷ್ಣು ಭಕ್ತರಾದ ವಿಷ್ಣು ಲೋಕ, ಶಿವಭಕ್ತರಾದ ಶಿವಲೋಕ, ಶಕ್ತಿ ದೇವತೆಯಾದ ಶಕ್ತಿ ಲೋಕ, ಕೃಷ್ಣನ ಭಕ್ತರಾದ ಗೋಲೋಕ. ಈ ರೀತಿ ಬೇರೆ ಬೇರೆ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಯಾರು? ಭಕ್ತರು. ಅವರಿಗೆ ಪ್ರಯಾಣ ಮಾಡಲಿಕ್ಕೆ ದೇವತೆಗಳು ಕರ್ಕೊಂಡು ಹೋಗ್ತಾರೆ. ಇದು ಉತ್ತರಾಯಣ ಮಾರ್ಗ. ಆ ಲೋಕಕ್ಕೆ ಪ್ರಯಾಣ ಮಾಡಿದ್ರೆ ಅಲ್ಲಿ ವಾಪಸ್ ಬರ್ಲಿಕ್ಕಿಲ್ಲ, ಭೂಲೋಕಕ್ಕೆ ಅಲ್ಲೇ ಇರೋದು ಎಷ್ಟು ಕಾಲ? ಅನಂತ ಕಾಲ ಇದ್ದು ಅಲ್ಲಿ ಆತ್ಮಜ್ಞಾನ ಪಡಿಬೇಕು. ಅವರು ಭೂಲೋಕದಲ್ಲಿ ಆತ್ಮಜ್ಞಾನ ಪಡೆಯಲಿಲ್ಲ, ಕೇವಲ ಭಕ್ತಿಯಲ್ಲಿ ಕಾಲ ಕಳೆದ್ರು. ಚಿತ್ತಶುದ್ಧಿಯಾಗಿ ಆತ್ಮಜ್ಞಾನ ಪಡಿಬೇಕಾಗಿತ್ತು, ಅದನ್ನು ಪಡೆದಿಲ್ಲ. ಇದನ್ನ ಆ ದೇವತೆಯ ಲೋಕದಲ್ಲಿ ಆ ದೇವತೆಯೇ ಗುರು ಆಗ್ತಾರೆ. ದೇವತೆ ಬ್ರಹ್ಮ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಶಿವ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಅಥವಾ ಗುರುವೇ ಆಗಿರ್ಬೋದು. ಆ ದೇವತೆಯಿಂದ ಅವರು ಜ್ಞಾನವನ್ನು ಪಡ್ಕೊಂಡು ಅಲ್ಲಿ ಮುಕ್ತರಾಗ್ತಾರೆ, ವಾಪಸ್ ಬರ್ಲಿಕ್ಕಿಲ್ಲ. ಅದಕ್ಕೆ ಉತ್ತರಾಯಣ ಮಾರ್ಗ ಅಂದ್ರೆ ಒಂದು ಮಾರ್ಗ. ಇನ್ನೊಂದು ಮಾರ್ಗ ದಕ್ಷಿಣಾಯಣ ಮಾರ್ಗ ಅಥವಾ ಕತ್ತಲೆಯ ಮಾರ್ಗ ಅಂತ ಇದೆ. ಕತ್ತಲೆಯ ಮಾರ್ಗದಲ್ಲಿ ಇವರು ಯಾರು? ಕರ್ಮಕಾಂಡ ಮಾಡೋರು.
ವೇದಗಳಲ್ಲಿ ಹೇಳಿದ ಕರ್ಮವನ್ನ ನಿತ್ಯ ಮಾಡ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, 4 ಗಂಟೆಗೆ ಹೇಳ್ತಾರೆ, ಆ ಪೂಜೆ ಮಾಡ್ಬೇಕು, ಈ ಯತ್ನ ಮಾಡ್ಬೇಕು, ಈ ಹವನ ಮಾಡ್ಬೇಕು, ಎಲ್ಲ ಮಾಡ್ತಾರೆ. ಆ ಮಾಡಿದ್ರೆ ಏನಾಗುತ್ತೆ, ಅವ್ರು ತುಂಬಾ ಪುಣ್ಯ ಬರ್ತದೆ. ಪುಣ್ಯ ಇದಕ್ಕೆ ಪಿತ್ರಯಾನ ಮಾರ್ಗ ಅಂತ ಹೇಳ್ಬೋದು, ಅಥವಾ ಕೃಷ್ಣ ಮಾರ್ಗ ಅಂತ ಹೇಳ್ಬೋದು. ಇದು ಕತ್ತಲೆ ಮಾರ್ಗ. ಯಾಕಂದ್ರೆ ಈ ಮಾರ್ಗದಲ್ಲಿ ಹೋದವರು ಅವರು ಪುಣ್ಯ ಮಾಡಿದ್ರೆ ಸ್ವರ್ಗಲೋಕ ಹೋಗ್ತಾರೆ. ಆ ಸ್ವರ್ಗಲೋಕದಲ್ಲಿ ಎಲ್ಲಾ ನಾನಾ ಭೋಗಗಳನ್ನ ಅನುಭವಿಸ್ತಾರೆ. ಆ ಪುಣ್ಯ ಖರ್ಚಾದ್ಮೇಲೆ ಪುನಃ ಭೂಮಿ ಬರ್ತಾರೆ. ಸ್ವರ್ಗಲೋಕ ಒಂಥರ 5 ಸ್ಟಾರ್ ಹೋಟ್ಲಿಗೆ ಅಂತ ತಿಳ್ಬೋದು. 5 ಸ್ಟಾರ್ ಹೋಟ್ಲಲ್ಲಿ ದುಡ್ಡು ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಕಾಲ್ ಕಳೆಯಬಹುದು, ಆಮೇಲೆ ವಾಪಸ್ ಬರ್ಬೇಕು. ಇದು ಕರ್ಮ ಮಾರ್ಗ. ಭಕ್ತರಿಗೆ ಉತ್ತರಾಯಣ ಮಾರ್ಗ, ಕರ್ಮಿಗಳಿಗೆ ದಕ್ಷಿಣಾಯನ ಮಾರ್ಗ. ಈಗ ಜ್ಞಾನಿಗಳಿಗೆ ಯಾವ ಮಾರ್ಗ? ಕರ್ಮಯೋಗ ಉಪಾಸನೆ ಮೂಲಕ ಚಿತ್ತಶುದ್ಧಿಯನ್ನು ಪಡೆದು ಜ್ಞಾನವನ್ನು ಪಡೆದುಕೊಂಡವರಿಗೆ ಯಾವ ಮಾರ್ಗವೂ ಇಲ್ಲ. ಅವ್ರು ಬದುಕಿದ್ದಾಗಲೇ ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಕಂಡುಕೊಂಡು ಮುಕ್ತರಾಗಿ ಬಿಡ್ತಾರೆ. ಅವ್ರು ಯಾವ ಲೋಕಕ್ಕೂ ಹೋಗುದಿಲ್ಲ, ಸದ ಮೇಲೆ ಅಲ್ಲೇ ಮುಗಿತವ್ರದ್ದು, ಮೇಲೆ ಜನ್ಮ ಇಲ್ಲ. ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಅವ್ರ ಕರ್ಮಿಗಳು ಅಲ್ಲ, ಭಕ್ತರು ಅಲ್ಲ, ಜ್ಞಾನರು ಅಲ್ಲ, ಜ್ಞಾನಿಗಳು ಅಲ್ಲ. ಅವ್ರು ಏನ್ ಮಾಡ್ತಾರೆ, ಪುನಃ ಹುಟ್ಟು ಸಾವುಗಳು ಬಂದಾಗ ಸಿಕ್ಕಾಕೊಳ್ತಾರೆ. ಪುನಃ ಅದೇ ಸೈಕಲ್ ಚಕ್ರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಪುನಃ ತಾಯಿಯ ಹೊಟ್ಟೆ ಹುಡ್ತಾರೆ, ಬದುಕ್ತಾರೆ, ಸಾಯ್ತಾರೆ. ಇದು ಸಾಮಾನ್ಯ ಜನರು. ಬಹಳ ಪಾಪ ಮಾಡಿದವರು ನೀಚ ಯೋನಿ ಅಂದ್ರೆ ಪ್ರಾಣಿಗಳು ಅಥವಾ ವೃಕ್ಷ ಅಂತ ನೀಚ ಯೋನಿಗಳು ಹುಡ್ತಾರೆ. ಇದು ಮನುಷ್ಯನಿಗೆ 4 ಮಾರ್ಗಗಳು: ಉತ್ತರಾಯಣ ಮಾರ್ಗ, ದಕ್ಷಿಣಾಯನ ಮಾರ್ಗ ಮತ್ತು ಜ್ಞಾನ ಮಾರ್ಗ. ಇಷ್ಟೊಳಗೆ ಹೇಳಿದ ಯಾರಿಗೆ ಪ್ರಶ್ನೆ ಇದೆಯಾ? ಇಷ್ಟೊಳಗೆ ಹೇಳಿದ್ರಲ್ಲಿ ಎನಿ ಕ್ವಶನ್ಸ್? ಹರಿ ಓಂ ಗುರುಜಿ. ಹರಿ ಓಂ ಹೇಳ್ರಿ. ಗುರುಜಿ, ಸೊ ಈ ಜ್ಞಾನ ಮಾರ್ಗಕ್ಕೆ ಹತ್ರ ಬರ್ಬೇಕು ಅಂದ್ರೆ ನಾವು ಉತ್ತರಾಯಣ ಪುಣ್ಯಕಾಲದ್ದು ಎರಡು ಆ ಟೈಮ್ ಅಲ್ಲಿ ನಾವು ಸಾಧನೆಯನ್ನ ಮಾಡ್ಬೇಕು. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ, ಅದು ಕಾಲ. ಹಾ, ಉಪನಿಷತ್ತಲ್ಲಿ ಕಾಲವನ್ನ ಮಾರ್ಗ ಅಂತ ತಿಳ್ಕೋಬೇಕು. ಭಗವದ್ಗೀತೆ ಕಾಲವನ್ನ ಮಾರ್ಗ ಅಂತ ಹೇಳ್ಬೇಕು. ಅದು ಕಾಲ ಕಾಲ ಅನ್ನೋದಕ್ಕೆ 2 ಶಬ್ದ ಇದೆ, ಅರ್ಥ ಇದೆ. ಒಂದು ಕಾಲ, ಇನ್ನೊಂದು ಮಾರ್ಗ. ಭಗವದ್ಗೀತೆ ಏನ್ ಹೇಳಿದ್ದಾರೆ ಅದನ್ನ ಮಾರ್ಗ ಅಂತ ತಿಳ್ಕೋಬೇಕನ್ನ ಕಾಲ ಅಂತ ತಿಳ್ಕೋಬಾರ್ದು. ಅದನ್ನ ಕಾಲದೊಟ್ಟಿಗೆ ಜೋಡಿಸಿದ್ದಾರೆ. ಯಾಕಂದ್ರೆ ನಮ್ಗೆ ಸಾಮಾನ್ಯ ಜನರಿಗೆ ಅದು ಹೇಳೋ ಉದ್ದೇಶಕ್ಕೆ ಕಾಲದೊಟ್ಟಿಗೆ ಉದಾಹರಣೆ ಜೋಡಿಸಿದ್ದಾರೆ. ಅದು ಮಾರ್ಗ. ಅದು ಉದಾಹರಣೆಗೆ ಸಾಧನೆಯ ಮಾರ್ಗ. ದಕ್ಷಿಣಾಯನ ಮಾರ್ಗ ಅದನ್ನ ಮುಂದೆ ಹೇಳ್ತೇನೆ ನಾನು. ಕಾಲ ಅನ್ನೋದನ್ನ ಮಾರ್ಗ ಅಂತ ತಿಳ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆಯ್ತಾ? ಕಾಲದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ನಮ್ಮ ಜನರಿಗೆ, ಆದ್ರೆ ಅರ್ಥ ಮಾಡ್ಕೊಂಡು ಮಾರ್ಗ ಅಂತ ತಿಳ್ಕೋಬೇಕು. ಈಗ ಈ ಹಬ್ಬ ನಾವು ಆಚರಣೆ ಮಾಡ್ತೇವೆ. ಹೇಗೆ ಆಚರಣೆ ಮಾಡ್ತೇವೆ? ಬೇರೆ ಬೇರೆ ಭೋಜ್ಯಗಳನ್ನ, ವಸ್ತುಗಳನ್ನ ಮಾಡ್ತೇವೆ. ಪೊಂಗಲ್ ಮಾಡ್ತೇವೆ, ಕಬ್ಬು ತರ್ತೇವೆ, ಕಡೆಗೆ ಸಕ್ಕರೆಯ ಅಚ್ಚು ಮಾಡ್ತೇವೆ, ಬೆಲ್ಲದ ಅಚ್ಚು ಮಾಡ್ತೇವೆ. ಇದನ್ನ ಹಬ್ಬದಲ್ಲಿ ಆಚರಣೆ ಮಾಡ್ತೇವೆ. ಬರೀ ಹಬ್ಬ ಅಂದ್ರೆ ಊಟ ಮಾಡೋದು, ತಿಂಡಿ ತಿನ್ನೋದು, ಇದಕ್ಕೇನಾದ್ರು ಅರ್ಥ ಇದೆಯಾ? ನೋಡಿ, ದಕ್ಷಿಣಾಯನ ಕಾಲದಲ್ಲಿ ರೈತರು ಬೇಸಾಯ ಮಾಡ್ತಾರೆ, ಬೀಜವನ್ನು ಬಿತ್ತಾರೆ. ಅದರ ಫಲ ಬರುವುದು ಉತ್ತರಾಯಣ ಕಾಲದಲ್ಲಿ. ಆ ಫಲವನ್ನ ಕತ್ತರಿಸಿ ಮನೆಗೆ ಬಂದು ಉತ್ತರಾಯಣ ಕಾಲ ಹಬ್ಬವನ್ನು ಮಾಡ್ತಾರೆ. ಅದಕ್ಕೆ ಊಟ ಮಾಡೋದು ಬಶ. ಇದು ರೈತರ ದೃಷ್ಟಿಯಿಂದ. ನಮ್ಮ ದೃಷ್ಟಿಯಿಂದ ಅಥವಾ ಸಾಧಕರ ದೃಷ್ಟಿಯಿಂದ ಅವರು ಕೂಡ ಒಂದು ರೈತರೇ. ಅವರು ಸಾಧನೆ ಅನ್ನೋ ಬೀಜವನ್ನು ಬಿತ್ತಾರೆ. ಆ ಸಾಧನೆಯ ಫಲ ಬರುವುದು ಉತ್ತರಾಯಣ ಕಾಲ. ಈಗ ಕಾಲ ಮತ್ತು ಮಾರ್ಗವನ್ನು ಅರ್ಥ ಮಾಡ್ಕೋಬೇಕು. ಒಬ್ಬ 20 ವರ್ಷ ಸಾಧನೆ ಮಾಡ್ದ, ಆ 20 ವರ್ಷ ಸಾಧನೆ ದಕ್ಷಿಣಾಯನ ಕಾಲ ಅಂತ ಹೇಳ್ಬೇಕು ನಾವು. ಬರೀ ಕಾಲನ 6 ತಿಂಗಳು ಅಂತ ತಿಳ್ಕೊಬೇಡಿ. 20 ವರ್ಷ ಸಾಧನೆಯ ಕಾಲ ದಕ್ಷಿಣಾಯನ ಕಾಲ, ಕಡೆಗೆ ಫಲ ಬರುವ ಕಾಲ ಉತ್ತರಾಯಣ ಕಾಲ ಅಂತ ತಿಳ್ಕೋಬೇಕು. ಇದನ್ನ ಒಬ್ಬ ಒಳ್ಳೆ ಭಕ್ತ ಅವನು ದಕ್ಷಿಣಾಯನ ಕಾಲದಲ್ಲಿ ಸಾಯ್ತಾನೆ. ಕಾಲ ಮತ್ತು ಮಾರ್ಗವನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅವನು ದಕ್ಷಿಣಾಯನ ಕಾಲದ ಸತ್ರ ಆ ಲೋಕಕ್ಕೆ ಹೋಗ್ತಾನೆ ಇಲ್ಲೋ, ಅವ್ನು ಹೋಗ್ತಾನೆ, ಖಂಡಿತ ಹೋಗ್ತಾನೆ. ಸೊ ಕಾಲವನ್ನ ಮಾರ್ಗ ಅಂತ ತಿಳ್ಕೋಬೇಕು. ಸೊ 20 ವರ್ಷ ಸಾಧನೆ ಮಾಡಿದ್ರೆ 20 ವರ್ಷ ದಕ್ಷಿಣಾಯನ ಕಾಲದಲ್ಲಿ ಇದ್ರು, ಅದರ ಫಲ ಉತ್ತರಾಯಣ ಕಾಲದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಉತ್ತರಾಯಣ ಮಾರ್ಗ ಹೋಗುವ ಕಾಲ ಬಂದಾಗ ಬರ್ತದೆ. ಅದಕ್ಕೆ ತಿಳ್ಕೋಬೇಕು. ಕಡೆಗೆ ಈ ಹಬ್ಬದಲ್ಲಿ
ಮಕ್ಕಳೆಲ್ಲ ಗಾಳಿಪಟ ಬೀರ್ತಾರೆ, ಪಟವನ್ನು ಬೀರ್ತಾರೆ. ಆ ಮಕ್ಕಳಿಗೊಂದು ಆಟ, ಗಾಳಿಪಟದ ಆಟ. ಇದಕ್ಕೂ ಒಂದು ಅರ್ಥ ಇದೆ. ಈ ಹಬ್ಬ, ಉತ್ತರಾಯಣ ಹಬ್ಬ, ಉತ್ತರಾಯಣ ಕಾಲ ನಮಗೆ ಆ ಭಗವಂತನೊಟ್ಟಿಗೆ ಹೋಗ್ಲಿಕ್ಕೆ ಒಂದು ದಾರಿ. ಉತ್ತರಾಯಣ ಮಾರ್ಗ, ನಾನು ಭಗವಂತನ ಸೇರಬೇಕು, ಜೀವಾತ್ಮ ಪರಮಾತ್ಮ ಏಕದನ್ನು ಕಾಣಬೇಕು, ಭಕ್ತರಿಗೆ ಭಗವಂತನ ಕಾಣಬೇಕು ಅನ್ನುವ ಆಶೆ ಇದೆ. ಆ ಆಶೆಯ ಸಂಕೇತವನ್ನು ಮೇಲೆ ಹೋಗ್ಬೇಕು, ಮೇಲೆ ಲೋಕಕ್ಕೆ ಹೋಗ್ಬೇಕು. ಅದೇ ಗಾಳಿಪಟ. ಗಾಳಿಪಟದ ಹಾಗೆ ನಾನು ಮೇಲಕ್ಕೆ ಹೋಗ್ಬೇಕು, ಯಾವುದಕ್ಕೆ? ಆ ಲೋಕಕ್ಕೆ ಅನ್ನುವ ಆಶೆಗೆ, ಆಶೆಯ ಸಂಕೇತ ಗಾಳಿಪಟ ಹಾರಿಸುವುದು. ಈಗ ಭಗವದ್ಗೀತೆ ಶ್ಲೋಕ ಬರ್ತದೆ, 8ನೇ ಅಧ್ಯಾಯ 23ನೇ ಶ್ಲೋಕ. ಯತ್ರ ಕಾಲೇ ತನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತ ಯಾತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅಗ್ನಿ ಜ್ಯೋತಿ ಅಹಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಭಗವದ್ಗೀತೆ 8.23, 8.24. ಯಾವ ಕಾಲದಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ, ಯಾವ ಕಾಲದಲ್ಲಿ ಪ್ರಾಣ ಬಿಟ್ಟು ದೇಹ ತ್ಯಾಗ ಮಾಡ್ತಾರೋ ಅವರು ಪುನಃ ವಾಪಸ್ ಬಾರದಿರೋ ಉತ್ತರಾಯಣದ ಬಗ್ಗೆ ಹೇಳ್ತೇನೆ. ಉತ್ತರಾಯಣ ಕಾಲದಲ್ಲಿ ಯಾರು ಪ್ರಾಣ ಬಿಡ್ತಾರೆ, ಅಗ್ನಿ ಜ್ಯೋತಿ, ಅಗ್ನಿ ಅಂದ್ರೆ ಅಗ್ನಿ, ಜ್ಯೋತಿ ಅಂದ್ರೆ ಬೆಳಕು, ಅಹ ಅಂದ್ರೆ ಬೆಳಗಿನ ಹೊತ್ತು, ಶುಕ್ಲ ಅಂದ್ರೆ ಶುಕ್ಲ ಪಕ್ಷ, ಷಣ್ಮಾಸ ಉತ್ತರಾಯಣದ 6 ತಿಂಗಳು. ಈ ಕಾಲದಲ್ಲಿ ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ತನ್ನ ಇಷ್ಟ ದೇವತೆಯ ಲೋಕಕ್ಕೆ ಹೋಗ್ತಾರೆ ಅಂತ. ಇಲ್ಲಿ ಅಗ್ನಿ ಜ್ಯೋತಿ ಅಹ ಶುಕ್ಲ ಷಣ್ಮಾಸ ಉತ್ತರಾಯಣಂ, ಇದನ್ನ ನಾವು ಕಾಲ ಅಂತ ತಿಳ್ಕೋಬಾರ್ದು. ಇದು ಕಾಲ ಅಲ್ಲ, ಇದು ಮಾರ್ಗ. ಅಗ್ನಿ ಅಂದ್ರೆ ಅಗ್ನಿ ದೇವತ, ಶುಕ್ಲ ಅಂದ್ರೆ ಶುಕ್ಲ ಪಕ್ಷದ ದೇವತ, ಜ್ಯೋತಿ ಅಂದ್ರೆ ಬೆಳಕಿನ ದೇವತೆ, ಉತ್ತರಾಯಣದ ದೇವತೆ. ಈ ಒಬ್ಬ ಜೀವಾತ್ಮ ಭಕ್ತ ಪ್ರಾಣವನ್ನು ಬಿಟ್ಟಾಗ, ಬ್ರಹ್ಮರಂಧ್ರದ ಮೂಲಕ ಪ್ರಾಣವನ್ನು ಬಿಟ್ಟಾಗ, ಅವನ್ನ ಆ 5 ದೇವತೆಗಳು ಒಬ್ಬರಾದ್ಮೇಲೆ ಒಬ್ಬರು ಗೈಡ್ ಮಾಡಿ ಕರೆದುಕೊಂಡು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾವ ಲೋಕಕ್ಕೆ? ತನ್ನ ಆರಾಧ್ಯ ದೇವತೆಯ ಲೋಕಕ್ಕೆ. ಇದು ಈ ಶ್ಲೋಕದ ಅರ್ಥ. ಕಾಲ ಮತ್ತು ಮಾರ್ಗವನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾಲದ ರೂಪದಲ್ಲಿ ಹೇಳಿದ್ದಾರೆ, ಅದು ನಿಜವಾಗ್ಲೂ ನೋಡಿದ್ರೆ ಮಾರ್ಗ, ಉತ್ತರಾಯಣ ಮಾರ್ಗ. ಉತ್ತರಾಯಣ ಮಾರ್ಗದಲ್ಲಿ ಯಾರು ಪ್ರಾಣ ಬಿಡ್ತಾರೆ ಅವರಿಗೆ ಆ ದೇವತೆಗಳು ಆ ಲೋಕಕ್ಕೆ ಕರ್ಕೊಂಡು. ಇದು ಭಕ್ತರ ಸಾವಿನ ಬಗ್ಗೆ ಹೇಳ್ತಾರೆ. ಈಗ ಒಬ್ಬ ಭಕ್ತ ದಕ್ಷಿಣಾಯನ ಕಾಲದಲ್ಲಿ ಸತ್ತ ಕಾಲದ ಟೈಮ್ನಲ್ಲಿ ಅವನು ಆ ದೇವತೆ ಲೋಕ ಹೋಗಲ್ವೋ, ಅವನು ಹೋಗ್ತಾನೆ, ಅವನು ಈ ದೇವತೆಗಳ ಕರ್ಕೊಂಡು ಹೋಗೋದು. ಸೊ ಹಾಗಾಗ್ಬಿಟ್ಟು ಕಾಲ ಮತ್ತು ಮಾರ್ಗವನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಕತೆ ಬರ್ತದೆ. ಭೀಷ್ಮಾಚಾರ್ಯರು 350 ವರ್ಷ ಯುದ್ಧದಲ್ಲಿ ಗಾಯಗೊಂಡು ಶರಶೈಯಲ್ಲಿ ಮಲಗಿರ್ತಾರೆ. ಇದು ಗೀತಾ ಜಯಂತಿ ಟೈಮಲ್ಲಿ ಯುದ್ಧ ಶುರುವಾಗಿರ್ತದೆ. ಆ ಟೈಮಲ್ಲಿ ಭೀಷ್ಮಾಚಾರ್ಯರು ಗಾಯಗೊಂಡು ಶರಶೈಯಲ್ಲಿ ಮಲಗಿರ್ತಾರೆ, ಮೃತ್ಯುಗೋಸ್ಕರ ಕಾಯ್ತಾ ಇರ್ತಾರೆ. ಭೀಷ್ಮಾಚಾರ್ಯಗೊಂದು ವರದಾನ ಇದೆ. ವರದಾನ ಇಚ್ಛಾ ಮೃತ್ಯು ಅಂತ. ಇಚ್ಛಾ ಮೃತ್ಯು ಅಂದ್ರೆ ನಮ್ಗೆ ಇಚ್ಛೆ ಬಿದ್ದಾಗ ಪ್ರಾಣ ಬಿಡಬಹುದು ಅಂತ. ಇಚ್ಛಾ ಮೃತ್ಯು ಅಂದ್ರೆ ಇಚ್ಛಾ ಜೀವನ ಕೂಡ ಹೌದು. ಯಾಕಂದ್ರೆ ಒಬ್ಬನಿಗೆ ಯಾವಾಗ ಬೇಕೋ ಸಾವು ಬರ್ಬೋದು, ಆದ್ರೆ ದೇಹ ತಡ್ಕೊಳ್ಳೋದಲ್ಲ, ದೇಹ ಮುದುಕ ಆಗ್ಬಿಟ್ಟು ಹಣ್ಣಾಗಿ ಇನ್ಯಾವಾಗ ಸಾಯ್ಬೇಕಂತ ಅನಿಸ್ತದೆ. ಭೀಷ್ಮಾಚಾರ್ಯ 350 ವರ್ಷ ಆದ್ರೂ ಆರೋಗ್ಯ ಚೆನ್ನಾಗಿತ್ತು, ಇಚ್ಛಾ ಜೀವನ. ಆಮೇಲೆ ದೇಹ ತ್ಯಾಗ ಮಾಡಿದ್ರು, ಇದು ಇಚ್ಛಾ ಮರಣ. ಈಗ ಭೀಷ್ಮಾಚಾರ್ಯರು ಪ್ರಶ್ನೆ ಅಂದ್ರೆ, ಉತ್ತರಾಯಣ ಕಾಲವನ್ನು ನೀವು ಹೇಳ್ತೀರಾ, ಉತ್ತರಾಯಣ ಮಾರ್ಗ ಅಂತ ಹೇಗೆ ಹೇಳ್ತೀರಾ? ಭೀಷ್ಮಾಚಾರ್ಯರು ಉತ್ತರಾಯಣ ದಿವಸ ಅಂದ್ರೆ ಇವತ್ತಿನ ದಿವಸ ಪ್ರಾಣ ಬಿಟ್ರು ಅಂತ. ಅದಕ್ಕೆ ಮೊದಲನೇದು, ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣ ವರವನ್ನು ಕೊಟ್ಟವರು ಅವ್ರ ತಂದೆ. ಆ ತಂದೆಯ ವರಕ್ಕೆ ಒಂದು ಗೌರವ ತೋರಿಸ್ಲಿಕ್ಕೆ ಭೀಷ್ಮಾಚಾರ್ಯರು ಸಾವಿಗೋಸ್ಕರ ಕಾಯ್ತಾರೆ. ಆ ವರಕ್ಕೆ ಒಂದು ಮಹತ್ವ ಇದೆ ಅಂತ ತೋರಿಸ್ಲಿಕ್ಕೆ. ಎರಡನೆಯದು, ಭಕ್ತರಿಗೆ ಯಾವುದೇ ಕಾಲದಲ್ಲೂ ಮೃತ್ಯು ಆದ್ರೂ ಆ ದೇವತೆಯ ಲೋಕಕ್ಕೆ ಹೋಗ್ತಾರೆ.
ಆದ್ರೆ ಉತ್ತರಾಯಣ ಕಾಲದಲ್ಲಿ ಏನಂತೆ ಪ್ರಕೃತಿ ಸಹಜವಾಗಿ ಅವ್ರ ಪ್ರಯಾಣವನ್ನು ಸುಲಭ ಮಾಡಿಕೊಡ್ತದೆ. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲಕ್ಕೆ ಕಾಯ್ತಾರೆ. ಈ ದಿನ ಶಬರಿಮಲೆಯಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಮಕರ ಬಿಡುಕು ಅಂತ ಗುಡ್ಡದ ಮೇಲೆ ಒಂದು ಮಕರ ಜ್ಯೋತಿ ಬೆಳಕು ಕಾಣ್ತದೆ. ಈ ಜ್ಯೋತಿ ಏನಿದು? ಶಬರಿಮಲೆಯ ಅಯ್ಯಪ್ಪ ಭಕ್ತರು ಹಲವಾರು ದಿವಸ 40 ದಿವಸ ವ್ರತ ಮಾಡ್ತಾರೆ ಚಿತ್ತಶುದ್ಧಿಗೋಸ್ಕರ. ಆಮೇಲೆ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನದಲ್ಲಿ 18 ಮೆಟ್ಟಲುಗಳಿದ್ದಾವೆ. ಈ 18 ಮೆಟ್ಟಲುಗಳು ಚಿತ್ತಶುದ್ಧಿಯ ಸಂಕೇತ. ಈ 18 ಮೆಟ್ಟಲು ಏರಿದ ಮೇಲೆ ಇಲ್ಲಿ ಬೋರ್ಡ್ ಇದೆ, ಒಂದು ತತ್ವಮಸಿ, ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಹೇಳುವಂತ ಒಂದು ವಾಕ್ಯ ಇದೆ. ಅದು ನಿಮ್ಮ ಚಿತ್ತಶುದ್ಧಿಯ ಉದ್ದೇಶ. ಮಕರ ಬಿಳುಕು ಅಂತ ಹೇಳಿದ್ರೆ, ನೋಡಪ್ಪ, ಚಿತ್ತಶುದ್ಧಿ ಮಾಡಿ ಜ್ಞಾನವನ್ನು ಪಡೆದುಕೊಂಡು ಮುಕ್ತ ಆಗು. ನಿನ್ನ ಜ್ಞಾನ ಬರೀ ಚಿತ್ತಶುದ್ಧಿಯಾಗಿ ಅಯ್ಯಪ್ಪನ ದರ್ಶನ ಆದ್ರೆ ನಿನಗೆ ಬೆಳಕಿನ ಮಾರ್ಗ ತೆರೆಕೊಳ್ತದೆ, ಉತ್ತರಾಯಣ ಮಾರ್ಗ ತೆರೆಕೊಳ್ತದೆ, ಅಯ್ಯಪ್ಪ ಲೋಕಕ್ಕೆ ಹೋಗ್ಬೋದು ಅನ್ನೋದನ್ನ ಮಕರ ಬಿಳುಕು ಮೂಲಕ ಸಂಕೇತ ಮಾಡ್ತಾರೆ. ನಾವಿರೋದು ಭೂಲೋಕದಲ್ಲಿ. 14 ಲೋಕಗಳಿದ್ದಾವೆ. ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. 14 ಮೇಲಿನ ಲೋಕ, 7 ಮೇಲಿನ ಲೋಕಗಳು, ಆತಳ, ವಿತಳ, ಸುತ್ತಳ, ತಳಾತಳ, ರಸತಳ, ಪಾತಳ, ಕೆಳಗಿನ ಲೋಕಗಳು. ಭೂಲೋಕದಲ್ಲಿ ಜೀವಿ ಉತ್ತರಾಯಣ ಮಾರ್ಗದಲ್ಲಿ ಪ್ರಯಾಣ ಮಾಡಿದ್ರೆ ಅವನು ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತಾನೆ, ತನ್ನ ಇಷ್ಟ ದೇವತೆಯ ಲೋಕಕ್ಕೆ ಹೋಗ್ತಾನೆ. ದಕ್ಷಿಣಾಯನ ಮಾರ್ಗಕ್ಕೆ ಹೋದ್ರೆ ಅವ್ನು ಮತ್ತೆ ಹೋದ್ಮೇಲೆ ವಾಪಸ್ ಬರಲ್ಲ. ಅವನು ದಕ್ಷಿಣಾಯನ ಮಾರ್ಗಕ್ಕೆ ಹೋದ್ರೆ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಆ ಸ್ವರ್ಗಲೋಕಕ್ಕೆ ಹೋಗಿ ಎಲ್ಲ ಪುಣ್ಯ ಖರ್ಚಾದ್ಮೇಲೆ ಪುನಃ ಭೂಲೋಕಕ್ಕೆ ಬರ್ತಾರೆ. ಯಾರು? ಇವ್ರು ಕರ್ಮಿ, ಇದು ಭಕ್ತ. ಉತ್ತರಾಯಣ ಮಾರ್ಗ ಹೋಗೋದು, ದಕ್ಷಿಣಾಯನ ಮಾರ್ಗ ಹೋಗೋದು ಕರ್ಮಿ. ಸಾಮಾನ್ಯ ಜನರು ಇಲ್ಲೇ ಸುತ್ತೋಡಿತಾ ಇರ್ತಾರೆ ಭೂಲೋಕದಲ್ಲೇ, ಪುನಃ ಪುನಃ ಪುನಃ. ಪಾಪ ಮಾಡಿದವರು ಕೆಳಗಿನ ಲೋಕಕ್ಕೆ ಹೋಗ್ತಾರೆ. ಇದು 14 ಲೋಕಗಳ ಚಿಂತನೆ. ಒಬ್ಬ ಯೋಗಿ ತನ್ನ 6 ಚಕ್ರಗಳಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಚಕ್ರದಲ್ಲಿ 14 ಲೋಕವನ್ನ, 7 ಲೋಕವನ್ನ ಕಾಣ್ತಾನೆ. ಇದಕ್ಕೆ ಯದ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಅಂತ ಹೇಳುದು. ಬ್ರಹ್ಮಾಂಡದಲ್ಲಿ ಇದೆಯೋ ತನ್ನ ಪಿಂಡಾಂಡದ ಅದೇ ಇದೆ. ಯೋಗಿ ತನ್ನ ಕುಂಡಲಿನ ಬ್ರಹ್ಮರಂಧ್ರಕ್ಕೆ ತಗೊಂಡು ಹೋಗಿ ಅಲ್ಲಿ ಧ್ಯಾನ ಮಾಡ್ತಾನೆ. ಅದೇ ಸ್ಥಿತಿಯಲ್ಲಿ ಮುಕ್ತರಾದ್ರೆ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಇಲ್ಲಿ ಜ್ಞಾನ ಬಂದ್ರೆ ಅವನ ಜೀವನ ಮುಕ್ತ ಆಗ್ತಾನೆ. ಇದು ಯೋಗಿಯ ಸಾಧನೆ. ಯಾರಿಗೆ ಪ್ರಶ್ನೆ ಇದೆಯಾ ಇಷ್ಟು ಹೇಳಿದಲ್ಲಿ? ಎನಿ ಕ್ವಶನ್ಸ್? ರಜಿತಾ? ಯಾರು ಪ್ರಶ್ನೆ ಇದ್ದರೆ ಉತ್ತರಾಯಣ ಕಾಲಕ್ಕೆ ಸಂಕಲ್ಪ ಮಾಡೋಣ. ಹೇ ಸದ್ಗುರು, ಹೇ ಪರಮೇಶ್ವರ, ಹೇ ಜ್ಞಾನೇಶ್ವರ, ಹೇ ಸರ್ವೇಶ್ವರ, 2026ರ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಶ್ರದ್ಧೆ, ಜ್ಞಾನ, ಭಕ್ತಿ, ವೈರಾಗ್ಯ ನೀಡು. ಉಪಾಸನೆ ಮತ್ತು ಕರ್ಮಯೋಗದ ಮೂಲಕ ಚಿತ್ತಶುದ್ಧಿ ಮಾಡಿ ಆತ್ಮಜ್ಞಾನ ಪಡೆಯುವಂತ ವರ ನೀಡು. ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಭಾವನೆಯಿಂದ ಕೆಲಸ ಮಾಡುವ ಶಕ್ತಿ ನೀಡು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನೆಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. हरि ओम प्रभु जी, थैंक यू।